ಕಂಗುವಾ ಆ ವರ್ಡ್ ಸೆಟಪ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಆ ವರ್ಡ್ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಿರೋ ರೀತಿ ಆಗಲಿ, ಅಲ್ಲಿರೋ ಡೀಟೇಲಿಂಗ್ ಆರ್ಟ್ ವರ್ಕ್ ಆಗಲಿ ಮಸ್ತಾಗಿತ್ತು. ವಿಜುವಲಿ ನೋಡಕ್ ಸಖತ್ತಾಗಿದೆ. ಬಟ್ ಕನ್ನಡ ಡಬ್ಬಿಂಗ್ ಯಾಕೋ ಕರೆಕ್ಟ್ ಆಗಿ ಇಲ್ಲ ಅನಿಸ್ತು. ಯಾಕೋ ಸೂರ್ಯ ಕ್ಯಾರೆಕ್ಟರ್ಗೆ ಆ ವಾಯ್ಸ್ ಸೆಟ್ ಆಗಲಿಲ್ಲ. ಆ್ಯಂಡ್ ಈ ಮೂವಿ ಬಡ್ಜೆಟ್ ಅಪ್ರಾಕ್ಸಿಮೇಟ್ಲಿ 300 ರಿಂದ 350 ಕೋಟಿ ಹಾಕಿದರೆ ಪ್ರತಿ ಫ್ರೇಮಲ್ಲೂ ಎಷ್ಟು ರಿಚ್ ಆಗಿ ತೆಗ್ದಿದ್ದಾರೆ ಅಂತ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಇನ್ನ ಬಾಬಿ ಡಿಯೋಲ್ ತೋರಿಸಿದಾಗ ಆ ಆರೆಂಜ್ ಅಂಡ್ ರೆಡ್ ಕಲರ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಸೂರ್ಯನ ತೋರಿಸ್ಬೇಕಾದ್ರೆ ಬ್ಲೂ ಕಲರ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಈ ಟ್ರೈಲರ್ ಹೈಲೈಟ್ ಏನಂದ್ರೆ ಆಕ್ಷನ್ ಸೀಕ್ವೆನ್ಸಸ್ಗಳು. ಪ್ರತಿಯೊಂದು ಸೀನ್ ಸಖತ್ತಾಗಿತ್ತು. ತುಂಬಾ ಕೈಗಳನ್ನ ಕಟ್ ಮಾಡಿ ಸಮುದ್ರದೊಳಗಡೆ ಎಸೆಯೋ ಸೀನ್ ಆಗ್ಲಿ, ಸೂರ್ಯ ಬಾಣದಲ್ಲಿ ಹೊಡಿಬೇಕಾದ್ರೆ ಆ ಸ್ನೇಕ್ ನ ಯೂಸ್ ಮಾಡಿರೋ ರೀತಿ ತುಂಬಾ ಇಂಪ್ರೆಸ್ ಮಾಡ್ತು. ಅಂಡ್ ಇದ್ರ ಜೊತೆಗೆ ಕ್ರೊಕೊಡೈಲ್ ಸೀನ್ ಕೂಡ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಸಿನಿಮಾದಲ್ಲಿ ಇದಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಟೈಪ್ ಆಫ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಆಬ್ವಿಯಸ್ಲಿ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀರಾ. ಅಂಡ್ ಅದೇನಾದ್ರೂ ಸಿನಿಮಾದಲ್ಲಿ ಕಮ್ಮಿ ಇತ್ತು ಅಂದ್ರೆ ನಿಜ ಆಡಿಯನ್ಸ್ ಡಿಸಪಾಯಿಂಟ್ ಆಗೋದಂತೂ ಗ್ಯಾರಂಟಿ. ಇನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೂರ್ಯ ಅವರ ಎಮೋಷನ್ ಎಕ್ಸ್ಟ್ರೀಮ್ ಆಗಿತ್ತು. ಅಂಡ್ ನೈಟ್ ಶಾಟ್ಸ್ ಕೂಡ ನೋಡಕ್ ತುಂಬಾ ಚೆನ್ನಾಗಿತ್ತು. ಅಂಡ್ ಆ ನರೇಷನ್ಗೆ ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಫೀಲ್ ನ ಕೊಡುತ್ತೆ. ಇನ್ನು ಈ ಟ್ರೈಲರ್ ಅಲ್ಲಿ ಬಾಬಿ ಡಿಯೋಲ್ ನ ನೋಡಿದ ತಕ್ಷಣ ಬಾಹುಬಲಿ ಸಿನಿಮಾದಲ್ಲಿರೋ ಕಾಲಕ್ಕೆ ನೆನಪಾಗ್ತಾರೆ. ಯಾಕಂದ್ರೆ ಅಲ್ಲಿರೋ ಕ್ಯಾರೆಕ್ಟರ್ಗೂ ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ಅಂಡ್ ಈ ಡೀಟೇಲಿಂಗ್ ನೋಡೋದಾದ್ರೆ ಅವರ ಹೇರ್ ಸ್ಟೈಲ್, ಆ ಬಾಡಿಲಿರೋ ಸ್ಕಾರ್, ಆ ಡಿಫ್ರೆಂಟ್ ಐಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನ ಆ ಸಮುದ್ರ ಸೀನ್ ನೋಡಿದಾಗ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ನೆನಪಾಗೋ ತರ ಮಾಡ್ತು. ಅಂಡ್ ಅಲ್ಲಿರೋ ಅನಿಮಲ್ಸ್ ನ ಅಂಡ್ ಬರ್ಡ್ಸ್ ನ ಅವ್ರು ಕಂಟ್ರೋಲ್ ಮಾಡೋದನ್ನು ಸಹ ತೋರಿಸಿದ್ದಾರೆ. ಇವೆಲ್ಲ ಎಲಿಮೆಂಟ್ಸ್ಗಳು ಮೂವಿ ಮೇಲೆ ತುಂಬಾ ಇಂಟ್ರೆಸ್ಟ್ ಬರ್ಸುತ್ತೆ. ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬಾನೇ ಇಟ್ಕೊಂತೀವಿ. ಅದನ್ನ ಉಳಿಸ್ಕೊಂತಾರ ಇಲ್ವಾ ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಇನ್ನ ಈ ವಿಜುವಲ್ಸ್ ದೊಡ್ಡ ಸ್ಕ್ರೀನ್ ಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ಬೇಕು. ಅಂಡ್ ಈ ಮೂವಿ ಅಕ್ಟೋಬರ್ 10ನೇ ತಾರೀಕು ಕನ್ನಡದಲ್ಲೂ ರಿಲೀಸ್ ಆಗ್ತಿದೆ. ಇನ್ನ ಇದರಲ್ಲಿ ಆ ಟ್ರೈಬ್ಸ್ ಕಲ್ಚರ್ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಸೊ ಆಡಿಯನ್ಸ್ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋ ಹಾಗೇನೆ ಟ್ರೈಲರ್ನ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಟ್ರೈಲರ್ ಆನೆಸ್ಟ್ಲಿ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ಟ್ರೈಲರ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.